ನಾವು ಉಳ್ಕೊಂಡಿದ್ದು ರೂಮ್ ಇದು. ರೂಮ್ ರೀಸನಬಲಾಗಿ ಚೆನ್ನಾಗಿದೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚು ಪ್ರೈವೇಸಿ ಚೆನ್ನಾಗಿತ್ತು ಇಲ್ಲಿ. ಸಿಟಿ ಹೊರಗಡೆ ಇನ್ ದ ಸೆನ್ಸ್ ಗೋಕರ್ಣದಲ್ಲೆಲ್ಲ ಒಳಗಡೆ ಹೋದರೆ ಅದು ಒಂದು ಸೆರೆನಿಟಿ ಇರಲ್ಲ. ಬಟ್ ಗೋಕರ್ಣದಿಂದ ಒಂದು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಇದೆ ಅಷ್ಟೇ, ಹತ್ರನೇ ಆ್ಯಕ್ಚುಲಿ. ಬೀಚ್ಗೆ ಅಟ್ಯಾಚ್ಡ್ ಆಗೇ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ನನಗೆ ಇಷ್ಟ ಆಯಿತು. ಎಸ್ಪೆಷಲಿ ಬೈಕಿಂಗ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಬರೋವಂಥವ್ರಿಗೆ ಕಾಟೇಜುಗಳು ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಎಲ್ಲ ಸ್ವಲ್ಪ ಜಾಗನೂ ಇದೆ, ವೆಹಿಕಲ್ ಪಾರ್ಕ್ ಮಾಡೋಕ್ಕೆ, ಕಾರ್ ಪಾರ್ಕ್ ಮಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಪಕ್ಕದಲ್ಲಿ ಅಲ್ಲಿ ಮನೆಯವರು ಇದ್ದಾರೆ. ಎಲ್ಲ ರೂಮ್ಗಳು ಅಂದರೆ ಈ ಥರ ಇರಬೇಕು ಎನ್ವಿರಾನ್ಮೆಂಟು, ಆವಾಗ ಒಂಥರ ಚೆನ್ನಾಗಿರುತ್ತೆ. ಅಪ್ಪ, ಈ ಬಿಸಿಲು ಇವಾಗ ಶುರುವಾಯಿತು. ಈ ಬಿಸಿಲಲ್ಲಿ ಇವಾಗ ಹೋಗೋದಿದೆಯಲ್ಲ ಗಾಡೀಲಿ, ಲೆಟ್ಸಿ ಹೇಗಾಗುತ್ತೆ ಅಂತ. ಆ ಹುಡುಗನ ಫೋನ್ ಮಾಡಿ ಹೇಳಬೇಕು ಅನಿಸುತ್ತೆ. ಶಿಟ್. ಅಂದರೆ ತುಂಬ ಚೆನ್ನಾಗಿ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಹೋಟೆಲ್ಗಳಲ್ಲಿ ಹಾಸ್ಪಿಟಾಲಿಟಿ ತುಂಬ ಇಂಪಾರ್ಟೆಂಟು. ಇವರು ತುಂಬ ಡೌನ್ ಟು ಅರ್ತ್ ಇದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಸ್ಟೇ ಮಾಡೋಕ್ಕೆ ಎಲ್ಲ ತುಂಬ. ಯಾಕೆಂದರೆ ಗೋಕರ್ಣದಲ್ಲಿ ಪಾರ್ಕಿಂಗ್ ಸಿಗೋದೇ ತುಂಬ ಕಷ್ಟ. ಎಲ್ಲ ಪ್ರೈವೇಟ್ ಪಾರ್ಕಿಂಗ್ ಅಥವಾ ಹೊರಗಡೆ ನಿಲ್ಲಿಸ್ಬೇಕಾಗುತ್ತೆ ಗಾಡಿ. ನನಗೆ ಅದೇ ನೈಟು ಬೇರೆ ಕಡೆ ಒಂದು ಕಡೆ ನಾನು ಮಾಡಿ ಅವ್ರು ನನಗೆ ಪಾರ್ಕಿಂಗ್ ಅಲೋ ಇಲ್ಲ ಅಂದಾಗಲೇ ಒಂಥರ ತುಂಬ ಬೇಜಾರಾಯಿತು. ನಾನು ಅಲ್ಲಿಂದ ಸ್ಟೆಪ್ ಔಟ್ ಆಗಿ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಈ ನಂಬರ್ ಸಿಕ್ತು ನನಗೆ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಬೈಕರ್ಸು ಅಥವಾ ಯಾರೇ ಬರಲಿ, ಫ್ರೆಂಡ್ಸು ಎಲ್ಲ ಬರೋಕ್ಕೆ ತುಂಬ ಚೆನ್ನಾಗಿದೆ. ಹಲೋ ಹಲೋ ಬ್ರೋ, ನಾನು ಮನು. ಇದು ರೂಮಲ್ಲಿ ಇದ್ವಲ್ಲ, ನೀವು ಒಂದು ಹೊರಡ್ತಾ ಇದ್ದೀನಿ, ಹಂಗೆ ಬಾಗಿಲು ಮುಂದೆ ಬಿಟ್ಕೊಂಡು ಓಡೋದ? ಓಕೆ, ಲಾಕ್ ಮಾಡೋದೇನು ಬೇಡ ಅಲ್ಲ? ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ರೆಂಡು ಹೋದ್ರು ಅವರು ಬೆಳಗ್ಗೆನೆ, ನಾನು ಇವಾಗ ಹೊರಡ್ತಾ ಇದ್ದೀನಿ. ಓಕೆ ಬ್ರೋ, ಕ್ಯಾರಿ ಆನ್. ಎಲ್ಲೋ ಬ್ಯುಸಿ ಇದೆ ಅನಿಸುತ್ತೆ ಹುಡುಗ. ತುಂಬ ಚೆನ್ನಾಗಿತ್ತು ಸ್ಟೇ ಮಾತ್ರ, ಪ್ಲೆಸೆಂಟಾಗಿ. ನೆನೆ ಎಲ್ಲ ಟ್ರೆಕ್ ಮಾಡ್ಕೊಂಡು, ಅಂದರೆ ನಮ್ಮ ಮೈನು ಬೈಕರ್ಸ್ ಏನು ಬರ್ತೀವಲ್ಲ ನಾವು, ಒಂದೇನೋ ಬೈಕ್ ಪಾರ್ಕಿಂಗು, ನಮಗೆ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥದ್ರಲ್ಲಿ ಈ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಸೇಫ್ಟಿನೂ ಇರುತ್ತೆ, ಗಾಡಿಗೆ ಎಲ್ಲದೂ ಇರುತ್ತೆ. ರೋಡಲ್ಲೆಲ್ಲ ನಿಲ್ಸಂಗಿರಲ್ಲ. ಅದೇ ನಮಗೊಂದು ಪಕ್ಷ ರೂಮು ಅಡ್ಜಸ್ಟ್ ಆಗಿಬಿಡುತ್ತೆ, ಬಟ್ ನಮ್ಮ ಗಾಡಿಗಳು ಚೆನ್ನಾಗಿರಬೇಕು ಅನ್ನೋದು ಆಬ್ವಿಯಸ್ಲಿ ಯಾವುದೇ ಬೈಕರ್ ಆದರೂ ಅವ್ರಿಗೆ ಇದಾಗುತ್ತೆ. ಇದು ಕಾಂಟೆಕ್ಸ್ಟಲ್ಲಿ ಯೋಚನೆ ಮಾಡಿದ್ರೆ ಲೊಕೇಶನ್ ತುಂಬ ಚೆನ್ನಾಗಿದೆ. ಸೈನಿಂಗ್ ಆಫ್ ಗೋಕರ್ಣ. ನಾನು ಉಳ್ಕೊಂಡಿದ್ದ ರೂಮು ಚೆನ್ನಾಗಿತ್ತು, ಪ್ಲೆಸೆಂಟಾಗಿ. ಅಂದರೆ ವೆದರ್ ಇವಾಗ ಗೋಕರ್ಣದು ಕೂಲಾಗೇ ಇದೆ. ಬೆಳಗ್ಗೆ ಹೊತ್ತೆಲ್ಲ ಕೂಲಾಗೇ ಇರುತ್ತೆ, ಅಂಥ ಹ್ಯೂಮಿಡ್ ವೆದರ್ ಇಲ್ಲ. ಹಾಟ್ ವೇವ್ ಆ ಥರ ಹ್ಯೂಮಿಡ್ ವೆದರು ಆ ಥರ ಏನಿಲ್ಲ. ರೋಡಿಗೆ ಇದೆ. ರೋಡಿಂದ ಗೋಕರ್ಣದಿಂದ ಜಸ್ಟ್ ಒಂದು 500 to 700 ಮೀಟರ್ಸ್ ಇರ್ಬೋದು. ಮೊನ್ನೆದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಈ ಸ್ಟೇ. ಪ್ರೆಸೆಂಟ್ ಈ ಸಲ ಸ್ಟೇ ಮಾಡಿದ್ದು ತುಂಬ ಇಷ್ಟ ಆಯಿತು.
ಈಗ ಮೊನ್ನೆ ಬಂದಿದ್ದು ಶಿರ್ಸಿ ಮೇಲೆ ಬಂದಿದ್ವಿ. ಶಿರ್ಸಿ ರೋಡ್ ಅಂತೂ ವರ್ಸ್ಟು ಅಂದರೆ ವರ್ಸ್ಟು, ಯಾಕಂದರೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅದು. ಸಾರಿ, ಅದು ರೋಡ್ ವರ್ಸ್ಟ್ ಅಂತಲ್ಲ. ಎನಿವೆ ಮಳೆಗಾಲ ಮುಗಿದು ಈಗ ಬೇಸಿಗೆಗೆಲ್ಲ ಶುರುವಾಗಿದೆ ಅಂದರೆ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಶುರುವಾಗಿದೆ. ಅಲ್ಲಿ ಸಿಮೆಂಟ್ ರೋಡ್ ಮಾಡ್ತಾಯಿದ್ದಾರೆ ದೇವಿ ಮನೆ ಘಾಟಲ್ಲಿ. ಹಂಗಾಗಿ ಸ್ವಲ್ಪ ಒಂದು ಅಷ್ಟು ಕನ್ವೀನಿಯೆಂಟ್ ಅನಿಸಲಿಲ್ಲ ಬೈಕಿಂಗ್ ಎಕ್ಸ್ಪೀರಿಯೆನ್ಸು. ಅದು ಶಿರ್ಸಿ ಮೇಲೆ ಬರೋ ಉದ್ದೇಶ ಏನು ನಮ್ಗೆ ಅಂಥ ಉದ್ದೇಶ ಇರಲಿಲ್ಲ. ಬಟ್ ಫ್ರೆಂಡ್ನ ಮೀಟ್ ಮಾಡೋ ಅವಶ್ಯಕತೆಯಿಂದ ಶಿರ್ಸಿ ಮೇಲೆ ಬಂದಿದ್ದಾಯಿತು. ಶಿರ್ಸಿ ದೇವಿ ಮನೆ ಘಾಟು ಅದೊಂದು 20 ಕಿಲೋಮೀಟರ್ಸ್ ಇದೆ ಘಾಟ್ ಸೆಕ್ಷನ್. ಅದು ಮೇ ಬಿ ಅರೌಂಡ್ ಒಂದು 40-45 ಪ್ಲೇಸ್ ಆಗ್ಬೋದೇನೋ ಟೋಟಲ್ ಸ್ಟ್ರೆಚ್ಚು ಶಿರ್ಸಿ ಟು ಗೋಕರ್ಣ. ನನ್ನ ಅವರೇಜು ಆ 20 ಕಿಲೋಮೀಟರ್ ಸ್ಟ್ರೆಚ್ ಇನ್ನೂ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ಅನ್ಕನ್ವೀನಿಯನ್ಸ್ ಆಯಿತು. ಇನ್ಕನ್ವೀನಿಯನ್ಸು ಇಂಗ್ಲೀಷ್ ಬರಲ್ಲ, ನಾನು ಕನ್ನಡದಲ್ಲೇ ಮಾತಾಡಬೇಕು. ಬಟ್ ಆದರೂ ಈಗ ಅದೇ ನಂದು ಪ್ಲ್ಯಾನು ಸೆಂಟ್ ಮೇರಿಸ್ ಐಲ್ಯಾಂಡ್ ಹೋಗೋದಿತ್ತು. ನೋಡ್ಬೇಕು, ಸೆಂಟ್ ಮೇರಿಸ್ ಐಲ್ಯಾಂಡ್ ನೋಡೇ ಇಲ್ಲ, ಮತ್ತು ನೇತ್ರಾಣಿ ಐಲ್ಯಾಂಡ್ ಕೂಡ ನೋಡಿಲ್ಲ. ನಮ್ಮ ಬ್ರದರ್ ಏನಂದ, ನೇತ್ರಾಣಿ ಐಲ್ಯಾಂಡಲ್ಲಿ ಸ್ಕೂಬಾ ಡೈವ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅಲೋ ಇದೆ, ಇವರಿಗೆಲ್ಲ ಅಲೋ ಇಲ್ಲ. ಜಸ್ಟ್ ಬೋಟ್ ರೈಡ್ ಥರ, ಫೆರಿ ರೈಡ್ ಥರ ಯಾವುದು ಆಪ್ಷನ್ ಇಲ್ಲ ಅಂತಂತ. ಹಂಗಾಗಿ ಅದು ರೋಲ್ಔಟ್ ಮಾಡಿದೆ ನೇತ್ರಾಣಿ ಐಲ್ಯಾಂಡ್. ಈಗ ಉಳಿದಿದ್ದು ಸೆಂಟ್ ಮೇರಿಸ್ ಐಲ್ಯಾಂಡ್ ಹೋಗಬೇಕು. ಬಟ್ ನನಗೀಗ ನನ್ನ ಮೈನ್ ಉದ್ದೇಶ ಇದ್ದಿದ್ದು ಗೋಕರ್ಣ ಟ್ರೆಕ್ ಮಾಡಬೇಕಂತ. ಗೋಕರ್ಣ ಟ್ರೆಕ್ ಇವತ್ತಿಗೆ ಇತ್ತು ನಂದು ಆ್ಯಕ್ಚುಲಿ ಪ್ಲ್ಯಾನು, ಸೋಮವಾರಕ್ಕಿತ್ತು. ಸೋಮವಾರದ ನಿನ್ನೆ ಭಾನುವಾರ ಅಲ್ಲಿ ಹೋಗಿ ಲೋಕಲಲ್ಲಿ ಕೇಳಿದ್ದಕ್ಕೆ ಅವರು ಸರ್ ನಾವೆಲ್ಲ ಆದರೆ 1.5 ಅವರಲ್ಲಿ ಮುಗಿಸ್ತೀವಿ ಟ್ರೆಕ್ಕು, ಹೊರಗಡೆಯಿಂದ ಬಂದಿರೋರಿಗೆ ಆದ್ರೂ ಪರವಾಗಿಲ್ಲ 1 2 ಅವರ್ಸ್ ಒಳಗಡೆ ಮುಗಿಸ್ಬೋದು ಅಂದರೆ ನನಗೊಂಥರ ಕಾನ್ಫಿಡೆನ್ಸ್ ಬಂತವಾಗ. ನಾನು ಅಲ್ಲಿಂದ ಡೈರೆಕ್ಟ್ ಬೆಲಕನ್ ಬೀಚಿಗೆ ಹೋಗಿ ಬೆಲಕನ್ ಬೀಚಿಂದ ನನ್ನ ಫ್ರೆಂಡ್ ಕೈಯಲ್ಲಿ ಗಾಡಿ ಕೊಟ್ಟು ಕಳಿಸಿ ಸೀದಾ ನಾನು ಟ್ರೆಕ್ ಶುರು ಮಾಡಿಬಿಟ್ಟೆ. ಆ ಟ್ರೆಕ್ ಸೀರೀಸು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಗೋಕರ್ಣ ಅದು ಮಾತ್ರ ಟ್ರೆಕ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯೆನ್ಸು. ಅದನ್ನು ಟ್ರೆಕ್ ಸೀರೀಸ್ ಮಾಡಬೇಕು ಆ್ಯಕ್ಚುಲಿ. ನಾನು ಇನ್ನೊಂದ್ಸಲಿ ಬರಬೇಕು ಡೀಟೇಲಾಗಿ. ಈಗ ಜಸ್ಟ್ ಅದ್ರ ಬಗ್ಗೆ ಒಂದು ಓವರಾಲ್ ಇಲ್ಲಿದು ಅಥೆಂಟಿಕ್ ಲೈಫ್ ಸ್ಟೈಲ್ ಇವ್ರದ್ದು. ಅಂದರೆ ಹಳೇ ಕಾಲದ ಅವ್ರೇನು ಸಿಂಪಲಾಗಿ ಈ ವೆದರ್ಗೆ ಏನು ಬೇಕೋ ಸಿಂಪಲಾಗಿ, ನಮ್ಮ ವೇಷಭೂಷಣ ಎಲ್ಲ ಚೇಂಜ್ ಆಗಿರ್ಬೋದು, ಬಟ್ ಈ ವೆದರಿಗೆ ಏನು ಬೇಕೋ ಸಿಂಪಲಾಗಿ ಆ ಥರ ಹಳೆ ಕಾಲದಲ್ಲಿ ಅವರು ಇದ್ದರು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಈಗ ಜಸ್ಟ್ ಈಗ ಅಲ್ಲಿ ನೋಡ್ದಂಗೆ ಹೊಸತನೂ ಬಂದ್ಬಿಟ್ಟಿದೆ. ಅದನ್ನು ಹಳೆತನ ಹೊಸತನ ಎರಡೂ ಒಂದೇ ಇದೆ, ಮಧ್ಯದಲ್ಲಿ ಚೇಂಜ್ ಆಗಿದ್ರೆ ಮಾತ್ರ ಜನ ಪ್ಯಾಂಟು ಶರ್ಟ್ಸು ಈ ಥರ ಬಂದು. ಹಳಬರೆಲ್ಲ ನಮ್ಮ ಕನ್ನಡದಲ್ಲಿ ಹೇಳೋದಾದ್ರೆ ಲಂಗೋಟಿ ಹಾಕೊಂಡು ತಿರುಗ್ತಾಯಿದ್ರು. ಈಗ ಹೊಸಬ್ರೆಲ್ಲ ಬಿಕಿನಿ ಹಾಕೊಂಡು ತಿರುಗ್ತಾವ್ರೆ, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಬಟ್ ಮಧ್ಯದಲ್ಲಿ ನಮ್ಮಂಥವ್ರು ನಾರ್ಮಲ್ ಡ್ರೆಸ್ಸಲ್ಲಿ ಇದ್ದೀವಿ. ಗೋಕರ್ಣ ಒಂಥರ ಚೆಂದ. ಗೋವಾಗೆ ಕಂಪೇರ್ ಮಾಡಿದ್ರೆ ಗೋವಾ ಬಿಟ್ಟರೆ ರೀಸನಬಲ್ ಪ್ರೈಸಲ್ಲಿ ನಮಗೆ ಒಂದು ಲೈಫ್ ಸ್ಟೈಲ್ ಸಿಗುತ್ತೆ. ಗೋಕರ್ಣದಲ್ಲಿ 1 ವೀಕ್ ಇದ್ದು ಹೋಗೋದು, 1 ವೀಕ್ ಇರ್ಬೋದು, ಚೆನ್ನಾಗಿರುತ್ತೆ ಒಂಥರ. ಎಲ್ಲ ಗೋಕರ್ಣದ ಬೀದಿಗಳು, ಹಳೆ ಗೋಕರ್ಣ ನೋಡಬೇಕು. ನಿನ್ನೆ ನೈಟು ಎಲ್ಲೋ ಒಂದು ಕಡೆ ಹೋಗಿದ್ವಿ. ಹಳೆ ಗೋಕರ್ಣ, ಹಳೆ ಮನೆಗಳು ಈ ಕಡೆ ಎಲ್ಲ ಕಟ್ಟಿದ್ರಲ್ಲ, ಅದು ಅಥೆಂಟಿಕ್ ಗೋಕರ್ಣ ಸ್ಟೈಲಲ್ಲಿ ಜಗ್ಲಿ ಮನೆಗಳು. ನೆಕ್ಸ್ಟ್ ಟೈಮ್ ಏನಾದ್ರು ಆಪರ್ಚುನಿಟಿ ಸಿಕ್ತಂದರೆ ಹಳೆ ಗೋಕರ್ಣ ಎಕ್ಸ್ಪ್ಲೋರ್ ನನ್ನ ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ಹಳೆ ಗೋಕರ್ಣ ನೋಡಬೇಕು, ಅದೊಂಥರ ಚೆನ್ನಾಗಿದೆ. ಗೋವಾ ಕಂಪೇರ್ ಮಾಡಿದ್ರೆ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಲೈಫ್ ಸ್ಟೈಲ್ ಸಿಗುತ್ತೆ. ಅದೇ ಹೇಳೋದ್ನಲ್ಲ, ಆ ಥರ ಪಾಶ್ಚಾತ್ಯರ ಆಗಮನ. ಆಗ ಪಾಶ್ಚಾತ್ಯರು ನಮ್ಮ ಭಾರತಕ್ಕೆ ದಾಳಿಕೋರರಾಗಿ ಬಂದರು. ಈಗ ಪಾಶ್ಚಾತ್ಯರು ನೆಮ್ಮದಿ ಹರಿಸ್ಕೊಂಡು ಬರ್ತಾಯಿದ್ದಾರೆ. ಅದೇ ನಮ್ಮ ಭಾರತಕ್ಕೂ ಪಾಶ್ಚಾತ್ಯರಿಗೂ ನಂಟು. ಅವ್ರಿಗೆ ನಮ್ಮ ದೇಶದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಈ ಥರ ಐ ಡೋಂಟ್ ಥಿಂಕ್ ಸೊ. ಥಾರ್ ನನ್ನ ಡ್ರೀಮ್ ಗಾಡಿ, ನೋಡಬೇಕು ಯಾವಾಗ ಅದು ಡ್ರೀಮ್ ಕಮ್ ಟ್ರೂ ಆಗುತ್ತೆ. ನೆಕ್ಸ್ಟ್ ಗೋಕರ್ಣ ಬಂದರೆ ಥಾರಲ್ಲೇ ಬರಬೇಕು.
ನಾನು ಅಂದ್ಕೊಂಡೆ ಅದೇ ಅರ್ಧಕ್ಕೆ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಮನಸ್ಸಾಗ್ತಿಲ್ಲ ಇವಾಗ. ಮನೆ ಕಡೆ ಎಳೀತಾ ಇದೆ ಮನಸ್ಸು. ನಮ್ಮ ಡಾಬಿ ನಮ್ಮ ಪೆಪ್ಪಿ ಕರೀತಾ ಇದ್ದಾರೆ ಮನೇಲಿ. ಎಲ್ಲೋಗ್ಬಿಟ್ಟೆ ನಾನು 2 ದಿನ. ಮೊದಲೆಲ್ಲ ಏನು ಅನ್ನಿಸ್ತಾ ಇರಲಿಲ್ಲ, ಇವಾಗ ಒಂದು 2-3 ಡೇಸ್ ಹೊರಗಡೆ ಹೋದರೆ ಅವರಿಬ್ರು ಜ್ಞಾಪಕ ಆಗ್ಬಿಡ್ತಾರೆ. ಮೇ ಬಿ ಡಾಗ್ ಲವರ್ಸ್ ಓನ್ಲಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲಿಂದ ಇದು ಗೋಕರ್ಣದ ಮೇನ್ ರೋಡಿಗೆ ಹೋಗೋಂಥ ಇದು ಫಿಶ್ ಲೇನ್ ಅಂತ ಅಥವಾ ಮೀನ್ ಮಾರ್ಕೆಟ್ ಅಂತ ಕರೀತಾರೆ ಇದನ್ನು. ಈ ರೋಡ್ನ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗು ಬಂದರೆ ಇಲ್ಲಿಂದ ಸರಿಸುಮಾರು ಇಲ್ಲಿಂದನೂ ಫಿಶ್ ಈಗಲೂ ಇದ್ದಾರೆ ಫಿಶ್ ಮಾರ್ಕೆಟಿನ. ಇವೆಲ್ಲ ಲೋಕಲ್ ಅಥೆಂಟಿಕ್ ಫಿಶ್ ಮಾರ್ಕೆಟ್ಸ್ ಇದು. ನಾವು ಪೋರ್ಟ್ಗೆಲ್ಲ ಹೋದರೆ ಅದು ದೊಡ್ಡ ಲೆವೆಲಲ್ಲಿ, ಇದು ಜಸ್ಟ್ ಆಗ ತಾನೇ ಸಿಕ್ಕಿರೋಂಥ ಮೀನು ತೊಗೊಂಡು ಬಂದಿಲ್ಲಿ ಸಮುದ್ರದಿಂದ ಇಲ್ಲಿಂದ 500 ಮೀಟ್ರ್ ದೂರ ಆಗುತ್ತೆ ಅಷ್ಟೇ. ಅಲ್ಲಿಂದ ತಂದಿರೋದು ಬೆಳಗ್ಗೆ ಅರ್ಲಿ ಮಾರ್ನಿಂಗು. ನನಗೊಂದು ಆಪರ್ಚುನಿಟಿ ಸಿಕ್ಕಿತ್ತು ಒಬ್ರನ್ನ ಮಾತಾಡ್ಸೋದು. ಅಲ್ಲಿ ಅವರು ಹೇಳಿದ್ದು 4 ಗಂಟೆಗೆ ಹೊರಟೋಗ್ತಾರಂತೆ ಬೋಟಲ್ಲಿ. ಒಂದು 15 ಕಿಲೋಮೀಟರ್ಸ್ ಹೋಗಿ ಎಷ್ಟಾಗುತ್ತೋ ಅಷ್ಟು ಒಂದು ದಿನಕ್ಕೆ ಒಂದು 500-1000 ರೂಪಾಯಿಗೆ ಆಗೋಷ್ಟು ಫಿಶ್ನ ತೊಗೊಂಬಂದು ಈ ಕಡೆ ರೈಟಿಗೆ ಹೋದರೆ ಗೋಕರ್ಣ ದೇವಸ್ಥಾನ, ಲೆಫ್ಟಿಗೆ ಹೋದರೆ ಮೈನ್ ರೋಡ್ ಹೋಗುತ್ತೆ. ನಾನು ಏನು ಹೇಳ್ತಾಯಿದ್ದೆ ಅದೇ. ಒಂದು ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಅವ್ರದ್ದು ಸಣ್ಣ ಬೋಟ್ಗಳಲ್ಲಿ, ಜಟ್ಟಿ ಬೋಟ್ಗಳಲ್ಲಿ ಹೋಗಿ ಫಿಶ್ನ ತೊಗೊಂಬಂದು ಈ ಥರ ಲೋಕಲ್ ಹೆಣ್ಮಕ್ಳು ಈ ಒಂಥರ ಬಿಸ್ನೆಸ್ ಹೆಂಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂದರೆ, ಗಂಡಸರೆಲ್ಲ ಹೋಗಿ ಮೀನುಗಳು ಸಮುದ್ರದಲ್ಲಿ ಮೀನು ಹಿಡ್ಕೊಂಡು ತೊಗೊಂಡು ಬರ್ತಾರೆ. ಹೆಂಗಸರು ಅರ್ಲಿ ಮಾರ್ನಿಂಗ್ ಒಂದು 6 o'clock ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಆ ಫಿಶ್ನ ಪರ್ಚೇಸ್ ಮಾಡಿ ಅವ್ರ ಹತ್ರ ರೋಡಲ್ಲಿ ಅಥವಾ ಮನೆಗಳಿಗೆ ವರ್ತನೆ ಥರ ನಾವು ಹೆಂಗೆ ನಮ್ಮ ಕಡೆ ಹಾಲು ಹಾಕ್ತಾರೋ ಆ ಥರ ಫಿಶ್ ಮಾರ್ಕೆಟ್ ಇದು ಗೋಕರ್ಣ ಕ್ಷೇತ್ರ ಸೋಮೇಶ್ವರ. ಈಗೆಲ್ಲ ಬಿಸ್ನೆಸ್ ಗ್ಲೋಬಲೈಸ್ ಆಗಿದೆ. ಗೋಕರ್ಣದಕ್ಕೆ 2 ಮುಖ ಇದೆ. ನಾನು ನೋಡ್ದಂಗೆ ಒಂದು ಇಲ್ಲೇ ಹತ್ತಿರದಲ್ಲಿ ನಮ್ಮ ರಾಮಚಂದ್ರಪುರದ ಮಠದ ಒಂದು ಶಾಖೆಗೆ ಹೋಗಿದ್ವಿ. ತುಂಬ ಖುಷಿ ಆಯಿತು. ಅಲ್ಲೆಲ್ಲ ಸಂಸ್ಕೃತ ಎಲ್ಲ ಹೇಳ್ಕೊಡ್ತಾರೆ. ನಮ್ಮ ಸಿದ್ಧಗಂಗಾ ಮಠ ಇದೆಯಲ್ಲ ಆ ರೀತಿಯೇ ಇಲ್ಲಿ ಶಾಖೆ ತುಂಬ ದೊಡ್ಡದಾಗಿ ಓಪನ್ ಮಾಡಿಕೊಂಡು ಎಷ್ಟೋ ಮಕ್ಕಳಿಗೆ ಸಂಸ್ಕೃತ ಪಾಠ ಹೇಳ್ಕೊಡ್ತಾ ಭಾರತೀಯ ಸಂಸ್ಕೃತಿನ ಉಳಿಸೋವಂಥ ಕೆಲಸ ಮಾಡ್ತಾಯಿದ್ದಾರೆ. ನಂಗೆ ಖುಷಿ ಆಯ್ತು ತುಂಬ. ಏನೈತೆ ಗುರು ಲೈಫಲ್ಲಿ, ನೋಡು ತಿಳ್ಕೊಳ್ಳೋದು ತುಂಬ ಇದೆ. ಸುತ್ತಾಡಿದ್ರೇ ನಮ್ಗೆ ನಾಲೆಜ್ ಬರೋದು. ಸುತ್ತಾಡಲಿಲ್ಲ ಅಂದರೆ ಜನಗಳ ಜೊತೆ ಸಿಕ್ಕಲಿಲ್ಲ ಅಂದರೆ ಎಷ್ಟೋ ಫ್ರೆಂಡ್ಸ್ ಆದರು, ಅದು ನಂಗೆ ಖುಷಿ ಆಗುತ್ತೆ. ಹೊರಗಡೆ ಹೋದಾಗೆಲ್ಲ ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ, ತುಂಬ ಖುಷಿ ಆಗುತ್ತೆ. ಅವರಲ್ಲಿರೋ ಮಾಹಿತಿ ಶೇರ್ ಮಾಡ್ತಾರೆ, ಅವರಲ್ಲಿರೋ ನಾಲೆಜ್ ಶೇರ್ ಮಾಡ್ತಾರೆ. ಬಟ್ ಇಲ್ಲೊಂದು ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಏನಂದರೆ, ಲೋಕಲ್ಸು ಮತ್ತು ಹೊರಗಡೆಯಿಂದ ಬಂದಿರೋರು. ನಾವು ಲೋಕಲಲ್ಲ ಬಿಡಿ, ಇಲ್ಲಿ ಲೋಕಲ್ಸ್ ಅಂದರೆ ಇಲ್ಲಿ ಕೊಂಕಣ್ ಕೋಸ್ಟ್ ಹತ್ರ ಇರೋದ್ರಿಂದ ಇವ್ರಿಗೆ ಮರಾಠಿ ಇನ್ಫ್ಲೂಯೆನ್ಸ್ ಜಾಸ್ತಿ. ಈ ಲೋಕಲ್ಸು ಮತ್ತು ಹೊರಗಡೆಯಿಂದ ಬಂದಿರೋಂಥ ಫಾರಿನರ್ಸು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿಬಿಟ್ಟಿದ್ದಾರೆ. ಅವರ ಕಲ್ಚರ್ ಆಗಲಿ ಇದಾಗಲಿ. ದಟ್ ಈಸ್ ಕಾಲ್ಡ್ ಬಿಸ್ನೆಸ್ ಅಲ್ವಾ. ಗೋಕರ್ಣದಿಂದ ಹೊರಗೆ ಬಂದಿದ್ದಾಯ್ತು. ಇನ್ನೊಂದು 4 ಕಿಲೋಮೀಟ್ರ್ ಹೋದರೆ ಮೈನ್ ಹೈವೇಗೆ ಹೋಗ್ತೀನಿ. ಅದೇ ಹೊನ್ನಾವರ ರೂಟ್ ಮೇಲೆ ಹೋಗೋಣ. ಜೋಗ್ ಫಾಲ್ಸು, ಸಾಗರ, ಶಿವಮೊಗ್ಗ ಹೋಗಿ ರಿಟರ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಲಚ್ಚಿ ನಾನು ಬಿಟ್ಟಿದ್ದೆ ಲೇಟ್ ಆಯ್ತು. ಅರ್ಲಿ ಮಾರ್ನಿಂಗ್ ತುಂಬ ಬೇಗ ಬಿಡಬೇಕಾಗಿತ್ತು. ನಾನೇನು ಅಂದ್ಕೊಂಡೆ, ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ಸಿಟಿ ಬೆಳೆದ್ಬಿಟ್ಟಿದೆ ಗೋಕರ್ಣ. ಕುಮಟಾ ತಾಲೂಕು ಬರುತ್ತೆ ಗೋಕರ್ಣ. ಓಕೆ, ಫೈನ್. ಗೋಕರ್ಣ ಗ್ರಾಮ ಪಂಚಾಯತಿ ಬೈಕ್ ರೆಂಟಲ್ಸ್. ನನ್ನೇ ಅಂತೂ ಒಂದು ಇನ್ಸಿಡೆಂಟ್ ನಡೀತಾ ಇತ್ತು. ನನಗನ್ಸೋ ಪ್ರಕಾರ ಗೋಕರ್ಣದು ಏನು
ಅದೇನು ಅದು ನಿಜನೋ ಸುಳ್ಳು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಇಲ್ಲೆಲ್ಲ ರೆಂಟಲ್ಸ್ ಬಂದು ಏನು ನಾವು ರೆಂಟಲ್ಸ್ ತೊಗೊತೀವಿ ಬೈಕ್ಸು, ಪಾಪ ಅವನು ಅನ್ಫಾರ್ಚುನೇಟ್ಲಿ ಬೇಕು ಅಂತ ಮಾಡಿಲ್ಲ ಅಥವಾ ಬೇಕು ಅಂತ ಮಾಡ್ತಾರೋ ಮಾಡಿಲ್ವೋ ಏನೋ ಅದು ನಿಜ ಅಂತ ಗೊತ್ತಿಲ್ಲ. ಗಾಡಿಗೆ ತೊಗೊಂಡೋಗಿರೋ ಸ್ಕ್ರ್ಯಾಚ್ ಮಾಡ್ಕೊಂಬಂದಿದ್ದ ಅವನ ಹತ್ರ 1000 ಕೇಳ್ತಾ ಇದ್ರಿ ಲೋಕಲೈಟ್ಸ್ ಹೇಳ್ದಂಗೆ ಕೇಳಬೇಕಾಗತ್ತೆ. ಕೊನೆಗೆ ಅವನಿನೇನು ಇಲ್ಲಿಂದ ಬಿಟ್ಟು ಹೋಗೋಕ್ಕಾಗಲ್ಲ, ಕೊನೆಗೆ ಕೊಟ್ಟು ಹೋದ ಅವ್ನು 1000 ಇದ್ದು 900ಗೆ ಇದು ಮಾಡಿ. ಅದು ಒಂದು ಹುಷಾರಾಗಿರಿ ಅಂತ ಹೇಳ್ತೀನಿ ನಾನೇನಂದರೆ 300ಗೆ ಗಾಡಿ ಸಿಕ್ತು ಅಂತ ಖುಷಿಯಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡೋಕೆ ಮುಂಚೆ ಗಾಡಿದೊಂದು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬೈಕ್ ರೆಂಟಲ್ಸ್ ತೊಗೊಳ್ಳೋವಾಗ ಯು ವಿಲ್ ಬಿ ಸೇಫ್. ಲೈಕ್ ವಿಲ್ ಬಿ ಎಂಡೆಡ್ ಅಪ್ ಗಿವಿಂಗ್ 1000 rupees, 1000 bucks. ಯಾರಿಗೆ ಗೊತ್ತು, ಅವ್ರ ಕಡೆಯವರೇ ಗೊತ್ತಿರೋರೆ ಯಾರೋ ಹೋಗಿ ಗಾಡಿನ ಸ್ಕ್ರ್ಯಾಚ್ ಮಾಡೋ ಥರ ಮಾಡಿ ನಿಮ್ಮ ಹತ್ರ ಆಮೇಲೆ ಅಮೌಂಟ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದಲ್ಲ. ಇದರ ವೇ ಪಾಸಿಬಿಲಿಟೀಸ್ ಇದ್ದಾವೆ, ಯಾರನ್ನು ನಂಬೋದಂಗೆ. ಬಟ್ ಬೈಕ್ ರೆಂಟಲ್ಸಲ್ಲಿ ಸ್ವಲ್ಪ ಹುಷಾರಾಗಿರೋದು ಇಟ್ಸ್ ಕ್ವೈಟ್ ಇಟ್ ಸೇವ್ಸ್ ಯು ಅ ಲಾಟ್ ಆಫ್ ಮನಿ. ನಾ ಬಂದಿದ್ದು ಗೋಕರ್ಣ ಇದಕ್ಕೆ ಏನಕ್ಕೆ ಬಂದಿದ್ನಲ್ಲ ಆ ಒಂದು ಪರ್ಪಸ್ ಸರ್ವ್ ಆಯಿತು. ಹಂಗಾಗಿ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ರೈಡ್ ಅಂತಲೇ ಹೇಳ್ಬೋದು. ಇರೋರು ಇರ್ತಾರೆ, ಇವರು ವೀಕ್ಲಿ ಅಂದರೆ ಒನ್ ವೀಕ್ ತನಕ ಇರೋರು ಇರ್ತಾರೆ, 3 days 4 days. ಈಗ ವೆದರ್ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಗೋಕರ್ಣ ಇರೋದಕ್ಕೆ. ಅಷ್ಟು ಹಾಟು ಇಲ್ಲ, ಅಷ್ಟು ಕೋಲ್ಡು ಇಲ್ಲ, ಮೀಡಿಯಮ್ ಇದೆ. ಈಗ ನಾನು ಗಾಡಿ ಹೊಡಿತಾ ಇದ್ರೂ ನನಗೆ ಸನ್ಬರ್ನ್ ಆಗಲಿ ಅಥವಾ ಎನಿವೇ ಅಷ್ಟು ಹ್ಯೂಮಿಡ್ ಏರ್ ಅಷ್ಟೊಂದಿಲ್ಲ, ಹಂಗಾಗಿ ಪ್ಲೆಸೆಂಟ್ ಅನಿಸುತ್ತೆ. ಫೈನ್ ಈ ವೆದರಲ್ಲಿ ಬಂದರೆ. ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಬಂದುಬಿಟ್ರಂತೂ ಇನ್ನೂ ಹೆವಿ ಬಿಸಿಲಿರುತ್ತೆ. ಆಗ ನಿಮಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇದು ರೈಡಿಂಗ್ ಎಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ. ಕಾರಲ್ಲಿ ಬರೋರು ಬರ್ಬೋದು, ಬೈಕ್ ರೈಡ್ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿಂದ ಕುಮಟಾ 29 ಕಿಲೋಮೀಟ್ರ್. ನಾ ಈ ಕುಮಟಾ ಮೇಲೆ ಹೋಗಬೇಕು, ಕುಮಟಾ ಹೊನ್ನಾವರ. ವೈವಿಧ್ಯತೆಗಳ ನಾಡು ನಮ್ಮ ಕರ್ನಾಟಕ ನೋಡಬೇಕು. ಸಾರಿ, ಸಿಡ್ವೆಂಚರ್. ನಾನು ಅಂದರೆ